ಒಂದು ವಾರದ ಕೆಳಗೆ ಸರ್ ಅವ್ರ ತಂದೆ ಹತ್ರ ಶುಕ್ರವಾರ ಮಾತಾಡ್ದ. ಯಾರೋ ಹೆಣ್ಣು ನೋಡಿದ್ವಿ ನಾವು, ಅವ್ರ ಹೆಣ್ಣವ್ರು ಮಾತಾಡ್ಬೇಕು ಅಂತ ಅಂದಿದ್ರು. ಅದಕ್ಕೆ ಮಾತಾಡ್ದ ಅಂತ ಕೇಳಕ್ಕೆ ಫೋನ್ ಮಾಡಿದ್ರು. ಅವತ್ತು ಸಂತೋಷದಿಂದ ಬೇರೆ ಇವಾಗ ಒಂದ್ 2-3 ಸರಿಯಿಂದ ಟೆನ್ಷನ್ ಮಾಡ್ಕೊಂಡ್ದಲೆ ಚೆನ್ನಾಗ್ ಮಾತಾಡ್ತಾ ಇದ್ದ ಅವ್ರ ಅಪ್ಪನ ಹತ್ರ. ನಾನು ಮೊನ್ನೆ ಇಂಟರ್ನೆಟ್ ಅಲ್ಲಿ ಅವಾಗ್ಲೇ 9 ತಿಂಗಳಾಯ್ತು ನಮ್ ತಂದೆ ಸತ್ತೋದ್ರು, ಅವಾಗ ಬಂದಿದ್ದ. ಇವಾಗ ಯಾವ ತಿಂಗಳಲ್ಲಿ ಬಂದಿದ್ದ? ಮೇನ್ ಜೂನ್. ಇಲ್ಲ ಸ, ಇಲ್ಲಿ ನಾವು ನೊಂದ್ಕಂತೀವಿ ಅಂತ ಏನು ಹೇಳ್ತಿರ್ಲಿಲ್ಲ ಸ. ತಂದೆ ತಾಯಿಗೆ ನೋವು ಕೊಡ್ಬಾರ್ದು ಅಂತ ಚಿಕ್ಕ ವಯಸ್ಸಿಂದನೂ ಹಂಗೆ ಬೆಳೆದ್ ಬಂದ ಸ ಅವನು. ಅವನಿಗೆ ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ಲಿಲ್ಲ, ಇಲ್ಲಿ ಗೀತಾ ಇಂಗ್ಲಿಷ್ ಸ್ಕೂಲಲ್ಲಿ. ಆಮೇಲೆ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಫಾರಿನ್ಗೆ ಹೋಗಿ ನಂಬಕ್ಕೆ ಆಗ್ಲಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದ. ಅವತ್ತು ಎಷ್ಟು ಸಂತೋಷ ಆಯ್ತು ಅಂದ್ರೆ ನನ್ ಮಗ ಇಷ್ಟ ಎತ್ತರಕ್ಕೆ ಬೆಳೆದಿದ್ದಾನಲ್ಲ ಅಂತಂದು. ಅಲ್ಲಿ 3 ಸಂಘ ಮಾಡಿದ್ದ ಸರ್. ಯಾರು ವಿಜಯ್ ಕುಮಾರ್ ಹಾಡು ಹೇಳ್ತಾರಲ್ಲ ಅವ್ರು ಬರ್ಲಿ ಯಾರು ಬರ್ಲಿ ಎಲ್ಲ ಅವನೇ ನಡೆಸ್ಕೊಂತಿದ್ದ. ಅದೆಲ್ಲ ಕಣ್ಣೂರಿ ಬಿದ್ದು ಅವರೇ ಏನೋ ಬರ್ರಿ ಅಂತಂದು ಕರೆದ್ಬಿಟ್ಟು ಶೂಟ್ ಮಾಡವ್ರೆ ಸ ಹೊಟ್ಟೆ ಕಿಚ್ಚಿಗೆ. ಬೆಳೆದಿದ್ದೆ ಬಂದ್ಬಿಡ್ತು. ಕನ್ನಡದವ್ರದೇ ಒಂದ್ ಸಂಘ ಮಾಡಿದ್ದ. ರಾತ್ರಿ ಇಂಗ್ಲಿಷ್ ಅಲ್ಲಿ ಬರ್ತಾ ಇತ್ತಂತ ಫೋನ್ ಮಾಡಿದ್ರು. ಇಂಟರ್ನ್ಯಾಷನಲ್ ಕಾಲ್ ಅಂತ ಇಂಟರ್ನ್ಯಾಷನಲ್ ಕಾಲ್ ಅಂತ ಬಂತು. ನಮ್ಮ ಯಜಮಾನ್ರಿಗೆ ಭಯ ಆಯ್ತು, ಮಾತಾಡ್ಬೇಕೋ ಬೇಡವೋ ಅಂತಂದ್ಬಿಟ್ಟು. ಅವರು ಮಾತಾಡ್ಲೇ ಇಲ್ಲ. ಆಮೇಲೆ ಮಗನಿಗೆ ಫೋನ್ ಮಾಡಿದ್ರು, ಹಿಂಗ್ ಕಾಲ್ ಬರ್ತಾಯ್ತಪ್ಪ ಮಾತಾಡ್ಬೇಕೋ ಬೇಡವೋ ಅಂತ. ಅವನು ಇದ್ರೆ ತಾನೇ ಮಾತಾಡ್ಲೇ ಇಲ್ಲ. ಆಮೇಲೆ ಇನ್ನೂ ಒಂದ್ಸರಿ ಕಾಲ್ ಮಾಡಿದ್ರು, ಅವಾಗ ಬಂದು ನಾನೇ ಎತ್ತದೆ. ಅವಾಗ ಈಗ ತೆಲುಗು ಒಳಗೆ ಹೇಳಿದ್ರು, ಹಿಂಗ್ ಶೂಟ್ ಮಾಡವ್ರೆ, ಸತ್ತೋಗ್ಬಿಟ್ಟಿದ್ದಾನೆ ಅಂತಂದು. ಅಲ್ಲೇ ತರಿಸ್ತಾ ಇದೀವಿ ಸರ್, ನಾವೇ ಎಲ್ಲ ಅನುಕೂಲ ಮಾಡಿದೀವಿ. ಅದೇನು ಗೊತ್ತಿಲ್ಲ ಸರ್, ಏನು ಹೇಳಿಲ್ಲ ಅವರು, ಯಾರಿಗೂ ಏನು ಗೊತ್ತಿಲ್ಲ ಸರ್. ಒಬ್ನೇ ಮಗ. ಎಷ್ಟು ಬೆಳೆದಿದ್ದ ಅಂದ್ರೆ ಚಿಕ್ಕ ವಯಸ್ಸಿಂದನು ಹೇಳಕ್ಕೆ ಆಗಲ್ಲ ಸರ್. ಕ್ಯಾಲಿಯೋಗ್ರಾಫಿ ಕಲ್ತ, ಅದನ್ನೆಲ್ಲ ಅವನು ಹಾಸ್ಟ್ಲಿಗೆ ಹೋಗ್ಬೇಕಾರೆ ಯೂನಿಯನ್ ಡೇ ಎಲ್ಲ ಇರೋದಲ್ಲ, ಅವಾಗೆಲ್ಲ ಇವನಿಗೆ ಬರೆಯಕ್ ಕೊಡೋರು. ಅಕ್ಷರ ಅಂದ್ರೆ ಮುತ್ತು ಪೋಣಿಸ್ದಂಗಿತ್ತು ಸರ್. ಅಷ್ಟು ಚೆನ್ನಾಗಿ ಬರೀತಿದ್ದ ಎಲ್ಲಾ ಹತ್ರನು. ಈಗ ಯಾರಾದ್ರೂ ಹಂಗ್ ಕೂತಿದ್ರೆ ಹಂಗೆ ಡ್ರಾಯಿಂಗ್ ಬಿಡ್ಸೋನು ಸರ್. ಎಲ್ಲಾ ಕೆಲಸದಲ್ಲೂ ಈ ಜನಗಳನ್ನ ಎಷ್ಟು ಅವ್ರು ಮಾತಾಡಿಸಿದ್ರು ಇವನೇ ಪರಿಚಯ ಮಾಡ್ಕೊಂಡು ಇವನೇ ಮಾತಾಡ್ತಾ ಇದ್ದ ಸರ್. ಬಹಳ ಅಭಿಮಾನ ಸರ್. ಕನ್ನಡದಲ್ಲೇನೆ ಏನಾದ್ರೂ ಆಗ್ಲಿ, August 15th ಆಗ್ಲಿ, ಎಲ್ಲ ಆಗ್ಲಿ ಇವನೇ ಮುಂದೆ ನಿಂತು ಎಲ್ಲ ಮಾಡ್ತಿದ್ದ ಸರ್. ಪ್ರತಿಯೊಂದೂ ಅಷ್ಟೇ. ಇಲ್ಲೂ ಕೆಲಸದಲ್ಲಿ ಇದ್ನಲ್ಲ, ಇಂಜಿನಿಯರ್ ಕಾಲೇಜ್, ಇದು ಇಂಜಿನಿಯರ್ ಆದ್ಮೇಲೆ ಅನುಕೂಲ ಮಾಡ್ಕೊಡ್ಲಿ, ಬಾಡಿ ಬೇಗ ಕಳ್ಸಂಗೆ ಅಂತಂದು ಅವ್ರಿಗೆಲ್ಲ ಕೇಳ್ಕೊಂತೀನಿ ಸರ್. ಶೈಲಜಾ ಸರ್.